ಆಮೇಲೆ ಈಗ ರಕ್ಷಣೆ ಮಾಡಿದ್ಮೇಲೆ ಬ್ರಿಡ್ಜ್ ಮೇಲೆ ತಂದು ನಿಂದಿರ್ಸಿ ಜನ ಎಲ್ಲ ಸೇರಿದ್ರಲ್ಲ, ಮತ್ತೆ ಎಲ್ಲಿಗೆ ಹೋದ್ರು ಮತ್ತೆ ಆಮೇಲೆ ಏನೋ ಅವ್ರಿಗೇನು ಇಬ್ಬರು ಕೂಡಿ ಬುದ್ಧಿಮತ್ ಹೇಳಿದ್ರೆ ಎಲ್ಲರೂ ಸೇರಿಲ್ಲ ಅಲ್ರಿ ನಾವು ಹೇಳಿದ್ವಿ ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಮನೆ ಹತ್ರ ಇಟ್ಕೋಬೇಕು, ಈ ತರ ಎಲ್ಲ ಪಬ್ಲಿಕ್ ಅಲ್ಲಿ ಇರಬಾರ್ದು ಅಂತ ಅಂದ್ಮೇಲೆ ಆಯ್ತು ಅವ್ರು ಅಂದಿದ್ಮೇಲೆ ಅವರು ತಾತಪ್ಪನವರು ಫೋನ್ ತಗೊಂಡಿಗೆಸಿ ಯಾರಿಗೆ ಫೋನ್ ಮಾಡಿದಾರೆ ಅಂತ ಕೇಳಿ ಅವ್ರ ಬ್ರದರ್ಗೆ ಫೋನ್ ಮಾಡಿಗೆಸಿ ಬರ್ರಿ ಅಂತ ಅವ್ರಿಗೆ ಹೇಳಿದ್ರು. ಅದಾದ್ಮೇಲೆ ನೀವು ಹೋಗ್ರಮ್ಮ ಅದೇನಾಗುತ್ತೆ ನಾವು ಹೋಗ್ತೀವಿ ಅಂತಂದ್ರೆ ಅವರು ಗದ್ದೆಮ್ಮ ಅವರು ಗಾಡಿ ಮೇಲೆ ಕೂಡ ಅಂದ್ರೆ ಅವ್ರು ಕೂಡ್ಲಿಲ್ಲ, ತಾತಪ್ಪನವ್ರ ಗಾಡಿ ಮೇಲೆ ಕೂಡ್ಲಿಲ್ಲ. ಅದಾದ್ಮೇಲೆ ನಮ್ಮ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಕಾಡ್ಲೂರು ದಾಟಿದ ಮೇಲೆ ಅವ್ರ ಬ್ರದರ್ ಬಂದ್ಗೆಸಿ ಅವ್ರನ್ನ ಆ ಕಡೆ ಕರ್ಕೊಂಡು ಹೋದ್ರೆ ನಾವು ಈ ಕಡೆ ರಿಟರ್ನ್ ಮನೆಗೆ ಬಂದ್ವಿ. ಇಲ್ಲ ಆ ಕಡೆ ಆ ಕಡೆ ಹೋದ್ರಿ ಅವರು. ರಾಯಚೂರ್ ಕಡೆ ಹೋದ್ರು. ಅವ್ರನ್ನ ಗಾಡಿ ಮೇಲೆ ಹೋದ್ರಿ. ಈಗ ಇಷ್ಟೆಲ್ಲ ಅದ ಹೊರಗೆ ಕರ್ಕೊಂಡ್ ಬಂದ್ಮ್ಯಾಗ ಎಲ್ಲ ನೀವೆಲ್ಲ ಕುಂದ್ರಿಸಿ ಹೇಳಿದ್ಮ್ಯಾಗನು ಗದ್ದೆ ತಾತಪ್ಪ ಹೆಂಡತಿಗೆ ಬಿಟ್ಟು ಹೋಗಿದ್ರಿ ನಾನು ಬಿಟ್ಟು ಹೋಗಿದ್ದಿಲ್ರಿ. ಅವ್ರ ಏನಂದ್ರ ತಾತಪ್ಪರ ಗಾಡಿ ಮೇಲೆ ಕುಂತ್ಕಂತಂದ್ರು. ಅವ್ರು ಕೂಡ್ಲಿಲ್ಲ, ಗಾಡಿ ಮೇಲೆ ಕೂಡ್ಲಿಲ್ಲ. ಹಂಗಾಗಿ ನಾವು ನಮ್ ಗಾಡಿನ ತಗೊಂಡ್ ಹೋಗಿಸಿ ಬಿಟ್ಟು ಬರಕ್ ಹೋಗಿದ್ವಿ. ಆದ್ರೆ ಅರ್ಧದಲ್ಲೇ ಅವ್ರ ಬ್ರದರ್ಗಳು ಬಂದ್ರು. ಅವ್ರ ಗಾಡಿ ಮೇಲೆ ಆಕಿನ ಕೂಡಿಸ್ಕೊಂಡ್ಗಿಸಿ ಅವರು ಅದೇ ತಾತಪ್ಪನವ್ರ ಬ್ರದರಿಗೆ ಫೋನ್ ಮಾಡಿ ಹೇಳಿದ್ರಲ್ಲ ಈ ತರ ಹಿಂಗಾಗಿದೆ ಅಂತಂದ. ಹಂಗಾದ್ಮೇಲೆ ಅವ್ರ ಗಾಡಿ ಮೇಲೆ ಕುಂತ್ಕೊಂಡ್ರು. ಆಯ್ತಪ್ಪ ನೀವು ಹೋಗ್ರಿ, ಹೆಲ್ಪ್ ಮಾಡಿದಕ್ಕೆ ಟ್ಯಾಂಕ್ಸ್ ಅಂದ್ರೆ ಇಸ್ವಾಕಿ ಅಂತ ಹೇಳಿ ರಿಟರ್ನ್ ಬಂದಿವ್ರಿ. ಅಂದ್ರೆ ಎಷ್ಟು ಜನ ಸೇರಿದ್ರಿ ಅಲ್ಲಿ? ಈ ಘಟನೆ ಐತಲ್ಲ, ಘಟನೆ ಮೇಲೆ ನದಿ ಎಷ್ಟು ಅಂದ್ರೆ ಈಗ ಬ್ರಿಡ್ಜ್ ಇತ್ತಲ್ಲ, ಬ್ರಿಡ್ಜ್ ಮೇಲೆ ಕೆಳಗೆ ಬಿದ್ದ ಮೇಲೆ ಎಷ್ಟು ದೂರ ಇದ್ದಾವ ಅಲ್ಲಿಂದ? ಬ್ರಿಡ್ಜ್ ಇಂದ ಎಷ್ಟು ದೂರ ಇದ್ದ? ಆಮೇಲೆ ಅಲ್ಲಿಂದ ಕೂಗ್ತಿದ್ನಲ್ಲ, ಅಲ್ಲಿ ಸೌಂಡ್ ಎಲ್ಲ ಕೇಳಿಸ್ತಿತ್ತು ಅಂತ? ಸೌಂಡ್ ತುಂಬಾ ಕೇಳಿಸ್ತಾ ಇತ್ತಿದ್ರಿ. ಆದ್ರೆ ಏನಂದ್ರೆ ಫಸ್ಟ್ ಆಫ್ ಆಲ್ ಅವಳ ಇಡೀರಿ ಅನ್ನೋ ಸೌಂಡೇ ಬಾಳ ಕೇಳ್ತಾ ಇತ್ತು. ಹಾಗಾಗಿ ಅವ್ರು ಎಲ್ಲಿಗೆ ಹೋಗಲ್ಲ, ಇಲ್ಲೇ ಇದಾರೆ, ನೀವು ನೀರಲ್ಲಿ ಇದ್ರಿ ಬನ್ನಿ ಆಚೆ ಅಂತಂದ್ಗೀಸಿ ಹಗ್ಗ ಕಟ್ಟಿಸಿ ಅವಳ ರಕ್ಷಣೆ ಮಾಡಿದೀವಿ. ತುಂಬಾ ದೂರ ಇತ್ರಿ. ಇಷ್ಟ ಕಾಂಪೌಂಡ್ ರೋಡ್ ದೂರ ಇತ್ರಿ. 100 ಮೀಟರ್ ಇರ್ಬೋದೇನ್ರಿ. ಅಷ್ಟ್ ದೂರ ಇದ್ರಿ.